ನಂಜನಗೂಡ್ಗೆ ಹೋಗೋ ರೋಡಲ್ಲಿ ಜಮೀನ್ ಇದೆಯಲ್ಲ ಅದ್ ನಿಮ್ದೇನಾ? ನಮ್ದೇ ಕಣವ. 8 ಎಕರೆ ಒಂದೇ ಸಮಕ್ಕೈತೆ. ಓ, ಎಲ್ಲ ಸೇರಿಸಿ 25 ಎಕರೆ ಅಷ್ಟೇನಾ? ಅಯ್ಯೋ, ಏನ್ 25 ಎಕರೆ ಅಷ್ಟೇನಾ ಅಂತ್ಯ? ಅದಕ್ಕೆ ಎಷ್ಟು ಬೆಲೆ ಬಾಳತ್ ಗೊತ್ತಾ? ಹೋದ್ವಾರ ಇನ್ನು ಯಾರೋ 40 ಲಕ್ಷ ಕೇಳ್ಕೊಂಡ್ ಬಂದಿದ್ರು. ನಮ್ಮ ಯಜಮಾನ್ರು ಬಿಲ್ಕುಲ್ ಹಾಕಿಲ್ಲ ಅಂದ್ರು. ಎಕರೆಗೆ 40 ಅಂದ್ರೆ 8 ಎಕರೆಗೆ ಹತ್ತತ್ರ 3.5 ಕೋಟಿ. ಗದ್ದೆನೂ ಇರ್ಬೇಕು ಅಲ್ವಾ? ಅದು ಊರೊಳಿಕೈತೆ, ಅಷ್ಟು ಬೆಲೆ ಬಾಳಕಿಲ್ಲ. ಒಂದು 25 ಲಕ್ಷಕ್ಕೆ ಹೋಗ್ಬೋದು. ಅಂಥದ್ದೊಂದು 10 ಎಕರೆ ಐತೆ. ಓ, ಕೋಟಿನೇ ಇದೆ. ಸೀನಾ ಎಲ್ಲೋ ಸುಳ್ಳು ಹೇಳಿದಾನೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಇರೋದ್ನ ಹೇಳಿದಾನೆ. ತಗೊಳ್ಳವ ಪಿಕ್ಕಿ, ನೀನು ಎಲ್ಲ ಸಾರ್ಸ್ಕೊಂಬ. ನನ್ನ ಅಷ್ಟಲ್ಲಿ ಕಲರು ಮಿಣ್ಮಿಣಕೈ ಟೇಪ್ ಎಲ್ಲ ಕಟ್ಕೊಂಬಂದ್ಬಿಡ್ತೀನಿ. ಇದೆಲ್ಲ ಮಾಡೋದಾಗಿದ್ರೆ ಬೇರೆ ಯಾವನ್ನೋ ಮದ್ವೆ ಆಗ್ತಿದ್ದೆ. ಕೋಟಿ ಆಸ್ತಿ ಇಟ್ಕೊಂಡಿದ್ದಾರೆ. ನಾಳೆ ಈ ಮನೆಗೆ ನಾನೇ ಓನರು. ಅಂಥದ್ರಲ್ಲಿ ನಾನೆಲ್ಲ ಒರೆಸ್ಬೇಕಾ? ಅಯ್ಯೋ ಅತ್ತೆ, ಬಲೂನ್ ಊದೇ ಇಲ್ಲ. ನನಗೆ ಮರ್ತೇ ಹೋಗಿತ್ತು. ನಾನು ಹೋಗಿ ಬಲೂನ್ ಊದ್ತೀನಿ, ನೀವು ಒರೆಸ್ತೀರಿ. ಅದು ಊದಿ ಗಾಡಿ ತುಂಬಿಸ್ಬೇಕು ಅತ್ತೆ. ನಿಮಗೆ ಸುಸ್ತಾಗ್ಬಿಡುತ್ತೆ ಪಾಪ ನೀವು. ಹಾ, ಅಯ್ಯೋ ತರ್ತೀನಿ ಇರೋ. ಅಕ್ಕ ಕೂಲ್ ಡೌನ್ ಅಂತ ಹೇಳಿದ್ದು, ಕೂಲ್ ಡ್ರಿಂಕ್ಸ್ ಅಲ್ಲ ಅಲ್ವಾ ಅಕ್ಕ? ಕರೆಕ್ಟ್ ಆಗಿ ಹೇಳ್ದೆ ಕಣೆ. ಅಪ್ಪ ಪರವಾಗಿಲ್ಲ ಕಣೆ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಎಷ್ಟೇ ಆದ್ರೂ ನಮ್ಮ ಅಕ್ಕ ಅಲ್ವಾ? ನೀನು ಮದ್ವೆ ಆಗಿ ಗಂಡನ ಮನೆಗೆ ಹೋಗಿ ಈ ಮನೆಗ್ ಬರ್ತೀಯಲ್ಲ, ಅವಾಗ ನಿನ್ನೂ ಹಿಂಗೆ ಅರ್ಥ ಮಾಡ್ಕೊಳ್ಳೋದು. ಹಿಂಗೆ ಮಾತಾಡ್ತಾ ಇರ್ತೀರಾ, ಇಲ್ಲ ಕೂರಕ್ಕೆ ಒಳಗಡೆ ಹೋಗಕ್ಕೆಲ್ಲ ಬಿಡ್ತೀರಾ ಇಬ್ರು? ಅಯ್ಯೋ ಸಾರಿ ಕಣೆ, ಮರ್ತ್ಬಿಟ್ಟೆ. ಭಾರೆ ಮರೈತಿ, ಕುತ್ಕೋ. ಅಂದಾಗೆ ನಿಮ್ ಯಜಮಾನ್ರಲ್ಲೇ? ನಿಮಗ್ ವಿಷಯ ಗೊತ್ತಿಲ್ವಾ? ಇವತ್ತು ಸೀನಂದು ಯಾಪಿ ಬರ್ತಡೆ. ಅದಕ್ಕೆ ಅವನ್ಗೆ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ಇಲ್ಲಿ ಬಂದೆ. ಅಲ್ಲೇ ಮಾಡಿದ್ರೆ ಸರ್ಪ್ರೈಸ್ ಎಲ್ಲ ಹೋಗ್ಬಿಡಲ್ವಾ? ಓ, ಇದು ನಮಗೂ ಸರ್ಪ್ರೈಸೇ. ಬಾವನ್ ಬರ್ಡೇ ಅನ್ನೋ ಮ್ಯಾಟ್ರೇ ನಮಗೆ ಗೊತ್ತಿರ್ಲಿಲ್ಲ. ಇರು, ಫೋನ್ ಮಾಡಿ ಈಗಲೇ ವಿಶ್ ಮಾಡ್ತೀನಿ. ಬೇಕು. ನನ್ ಗಂಡಂಗೆ ಫಸ್ಟ್ ನಾನೇ ವಿಶ್ ಮಾಡ್ಬೇಕಮ್ಮ. ಲೇ ಗುಂಡು, ಟೈಮ್ ಎಷ್ಟು ನೋಡಿದ್ಯಾ? ಇವಾಗ ಆಗ್ಲೇ ಫಸ್ಟ್ ವಿಶ್ ಆಗೋಗಿರುತ್ತೆ ಕಣೆ. ಆ ಓತಿಕೇತ ನನ್ ಮಗಂಗೆ ಅವ್ನ್ ಬರ್ತಡೇ ಅನ್ನೋದೇ ಗೊತ್ತಿಲ್ಲ. ಅದು ಅಲ್ದೆ ಅವ್ರ ಮನೇಲಿ ಸೆಲೆಬ್ರೇಟೇಷನ್ಸ್ ಎಲ್ಲ ಮಾಡಲ್ವಂತೆ. ಅದಕ್ಕೆ ನಾನ್ ಇದನ್ನೆಲ್ಲ ಮಾಡ್ಕೊಂಡೋಗಿ ವಿಶ್ ಮಾಡಿದ್ರೆ ನಾನೇ ಫಸ್ಟ್ ವಿಶ್ ಮಾಡ್ದಂಗ ಆಗಲ್ವಾ? ಓಹೋ, ಲವ್ ನೋಡಕ್ಕ, ಲವ್ ನೀನು ಮದ್ವೆ ಆಗಮ್ಮ. ಅವಾಗ ನಿನ್ ಗಂಡನ್ ಮೇಲೂ ನಿಂಗೂ ಹಿಂಗೆ ಲವ್ ಆಗುತ್ತೆ. ಅಯ್ಯೋ, ನಂಗ್ ನಾಚಿಕೆ ಆಗ್ತದೆ ಅಪ್ಪ. ಈ ಚೋಟು ಹಾಕ್ತೀನಿ ನೋಡು. ಸರಿ ಹೋಗು, ನಮ್ ಗುಂಡುಗೆ ಏನಾದ್ರು ತಗೊಂಬ. ಬಿಸಿ ಕೆಂಡ ಇದೆ, ತಂದ್ಕೊಡ್ಲಾ? ತಗೊಂಬ. ಆಮೇಲೆ ಬಿಸಿ ಆರೋಗಿದ್ಯೋ ಇಲ್ವೋ ಅಂತ ಸ್ವಲ್ಪ ಟೇಸ್ಟ್ ನೋಡ್ಕೊಂಡೆ ತಗೊಂಡ್ ಬಾ, ಆಯ್ತಾ? ಯಾಕೆ ಉರ್ಕೊಂಡ್ಯಾ? ಜೋಕ್ಸ್ ಮಾಡ್ದೆ. ಇವತ್ತು ನಾನು ಸಂಜೆವರೆಗೂ ಏನು ತಿನ್ನಲ್ಲಪ್ಪ. ಯಾಕೊಂಡು? ಅದು ನನ್ನ ಮನ್ಸಲ್ಲಿ ಏನೋ ಅನ್ಕೊಂಡಿದ್ದೀನಿ. ಇವತ್ತು ನನ್ನ ಗಂಡನ ಬರ್ತಡೇ ಅಲ್ವಾ, ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರು ಅನ್ಕೊಂಡಿರೋದೆಲ್ಲ ಆಗ್ಲಿ ಅಂತ ಉಪವಾಸ ವ್ರತ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ಅವ್ರಿಗೇನೇನು ಇಷ್ಟ ಅಂತ ಇಷ್ಟು ಉದ್ದ ಪಟ್ಟಿ ಬೇರೆ ತಗೊಂಡು ಬಂದಿದ್ದೀನಿ. ಅಡುಗೆ ಎಲ್ಲ ಮಾಡಿ ಇವತ್ತು ತಗೊಂಡು ಹೋಗ್ತೀನಿ. ಆದರೆ ನಾನು ಟೇಸ್ಟ್ ಮಾಡಲ್ಲ, ಬೇರೆಯವ್ರಿಗೂ ಟೇಸ್ಟ್ ಮಾಡಕ್ ಬಿಡಲ್ಲ. ಮನೆಗೆ ಹೋದ ತಕ್ಷಣ ಇಡೀ ಮನೇನ ಸಖತ್ತಾಗಿ ಅಲಂಕಾರ ಮಾಡ್ತೀನಿ. ಅವ್ರು ಇನ್ನೇನು ಮನೆ ಒಳಗಡೆ ಬರಬೇಕು, ಅವಾಗ ಸರ್ಪ್ರೈಸ್ ಅಂತ ಕೂಗ್ತೀನಿ. ಏನಪ್ಪ ಇದು ಸರ್ಪ್ರೈಸು ಅಂತ ಅವ್ರು ನೋಡೋಷ್ಟ್ರಲ್ಲಿ ಕೇಕ್ನ ಅವ್ರ ಮುಂದೆ ತಂದು ಚೆನ್ನಾಗಿ ಕಟ್ ಮಾಡಿಸಿ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಅಂತ ಹಬ್ಬದ ವಿಶ್ ಮಾಡ್ಬಿಡ್ತೀನಿ. ಅವಾಗ ಫಸ್ಟ್ ನಾನೇ ವಿಶ್ ಮಾಡ್ದಂಗ ಆಗಲ್ವಾ? ಇನ್ನೇನಪ್ಪ ಇದು ಇಷ್ಟೊಂದೆಲ್ಲ ಸೆಲೆಬ್ರೇಟೇಷನ್ಸು ಅಂತ ಅವ್ರು ಯೋಚನೆ ಮಾಡೋಷ್ಟ್ರಲ್ಲಿ ನನ್ನ ಕೈಯಾರೆ ಮಾಡಿರೋ ಅಡ್ಗೆನೆಲ್ಲ ತಂದು ಬಡಿಸಿ ಒಂದು ತಿನ್ಸು ಬಿಡ್ತೀನಿ. ನಾನ್ ಮಾಡಿರೋ ಅಡ್ಗೆ ಎಲ್ಲ ತಿಂದು ಅವ್ರು ಕಳ್ದೋಗ್ಬಿಡ್ತಾರೆ. ಹೆಂಗೆ ಐಡಿಯಾ? ಸೂಪರ್. ಇಬ್ರಾ? ಹೌದೌದು ಕಣವ. ನಿನ್ ಪ್ರೀತಿ ಒಂದಿದ್ರೆ ಮಿಕ್ಕಿದೆಲ್ಲ ನಾನೇ ಮಾಡ್ಕೊಂಡು ಹೋಗ್ಬಿಡ್ತೀನಿ. ನೋಡ, ನಿನ್ ಸೀನನ್ ಮದುವೆಯಾಗಿ ಬಂದು ಇದೇನಪ್ಪ ಇಷ್ಟು ದೊಡ್ಡ ಮನೆನ ಹೆಂಗ್ ನೋಡ್ಕೊಳ್ಳೋದು ಅಂತೆಲ್ಲ ಯೋಚನೆ ಮಾಡ್ಬೇಡ. ನನ್ ಕೈ ಕಾಲ್ ಗಟ್ಟಿ ಇರೋ ಗಂಟ ಎಲ್ಲ ಕೆಲ್ಸನೂ ನಾನೇ ಮಾಡ್ತೀನಿ. ನೀನು ಸೀನಾ ಖುಷಿಯಾಗಿ ಸಂತೋಷವಾಗಿ ಆರಾಮಾಗಿದ್ರೆ ಅದ್ ನಂಗೆ ಖುಷಿ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ಆಕ್ಚುಲಿ ಏನ್ ಗೊತ್ತಾ, ನನಗೂ ಮನೆ ಕೆಲಸ ಎಲ್ಲ ಬರುತ್ತೆ. ಆದ್ರೆ ಪಾತ್ರೆ ತೊಳೆದ್ರೆ ಸ್ಕಿನ್ ಇನ್ಫೆಕ್ಷನ್ ಆಗುತ್ತೆ ಅತ್ತೆ. ಹೋಗ್ಲಿ, ಕಸ ಗುಡ್ಸೋಣ ಅಂದ್ರೆ ಬ್ಯಾಕ್ ಪೇನ್ ಬರುತ್ತೆ. ಇನ್ನು ಅಡ್ಗೆ ಮೇಲೆ ನಿಂತ್ರಂತೂ ಆ ಹೀಟ್ಗೆನೆ ಪಿಂಪಲ್ಸ್ ಆಗ್ಬಿಡುತ್ತೆ. ಆಮೇಲೆ ನಿಮಗ್ ಬೇಕಾಗಿರೋ ತೆಳ್ಳಗೆ ಬೆಳ್ಳಗೆ ಇರೋ ಹುಡುಗಿ
ನಾನಾಗಿರಲ್ಲ ಅಷ್ಟೇ. ಅಯ್ಯೋ ನೀನು ಯಾಕವ ಅಷ್ಟೆಲ್ಲ ಕಷ್ಟಪಡ್ಬೇಕು? ನಾನು ಆಗ್ಲೇ ಹೇಳಿಲ್ವಾ ನೀನು ಆರಾಮಾಗಿರು ಅಂತವಾ? ನೋಡು ನೀನು ನನಗೋಸ್ಕರ ಬಂಗಾರದಂಗೆ ಒಂದು ಬೆಳ್ಳಗಿರೋ ಮೊಮ್ಮಗನ ಎತ್ಕೊಟ್ಬಿಡು, ಅದೇ ಸಂತೋಷ ನನಗೆ. ಏನಿವ್ರು ಏನನ್ನೋ ಹೇಳ್ತಿದ್ದಾರೆ. ಬೇಗ ಮದ್ವೆ ಮಾಡ್ಕೊಳ್ಳೋದು ಒಳ್ಳೇದೇ, ಆದ್ರೆ ಬೇಗ ಮಕ್ಕಳು ಮಾಡ್ಕೊಂಡು ನಮ್ ಬ್ಯೂಟಿ ಹಾಳು ಮಾಡ್ಕೊಳ್ಳ. ಹೋಗಿ ಅತ್ತೆ, ನಂಗೆ ನಾಚಿಕೆ ಆಗತ್ತೆ. ಆಮೇಲೆ ನಿಂಗೆ ವಾರ ಮಾಡಕ್ ಬರ್ತೈತಾ? ವಾರಾನ? ಅದೇ ಕಣವ, ಸೋಮವಾರ, ಗುರುವಾರ, ಶುಕ್ರವಾರ, ಶನಿವಾರ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡೋದು. ಹೇಳ್ಕೊಟ್ರೆ ಮಾಡ್ಬೋದಪ್ಪ. ಅದಕ್ಕೇನಂತೆ, ನಾನಿಲ್ವಾ ಎಲ್ಲ ಹೇಳ್ಕೊಡ್ತೀನಿ. ಅವೆಲ್ಲ ನಾನೇ ಮಾಡ್ಬೋದಿತ್ತು, ಆದ್ರೆ ನೀನ್ ನಮ್ಮನೆ ಲಕ್ಷ್ಮಿ ನೋಡು, ನೀನ್ ಮಾಡಿದ್ರೆ ಮನೆಗೂ ಒಳ್ಳೇದಾಯ್ತೈತೆ, ಅದಕ್ಕೆ. ಆಗ್ಲಿ ಅತ್ತೆ. ಅತ್ತೆ ಟೈಮ್ ಆಯ್ತು, ನಾನು ಹೋಗಿ ಕೇಕ್ ತಗೊಂಬರ್ತೀನಿ. ಅಷ್ಟರಲ್ಲಿ ನೀವು ಅಡ್ಗೆ ಕೆಲಸ ಎಲ್ಲ ಮುಗಿಸ್ಬಿಡಿ. ಸರಿ ಕಣಪ್ಪ, ಹುಷಾರಾಗಿ ಹೋಗಿ ಬಂದ್ಬಿಡು. ಸೀನಾ ಬರೋದ್ರೊಳಗೆ ಬಂದ್ಬಿಡು. ಅತ್ತೆ ಸೀನಾ ಬಂದ್ರೆ ಓಕೆ, ಆ ರಶ್ಮಿ ಬಂದ್ರೆ? ಅಯ್ಯೋ ಅವಳೆಲ್ಲಿ ಬರ್ತಾಳೆ? ಅವಳು ಹೋಗಿರೋದು ಶಿವ ಮನೆಗೆ, ಏಟೋತ್ಕೋ ಬರ್ತಾಳೆ. ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಹೋಗಿ ಬರೋಗು. ಸರಿ ಅತ್ತೆ. ಅತ್ತೆ ನಾನು ಆಗ್ಲೇ ಹೇಳಿದ್ನಲ್ಲ, ನನ್ನ ಬ್ಯಾಂಕ್ ಅಕೌಂಟ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಕೇಕ್ ತರಕ್ ಸ್ವಲ್ಪ ಕ್ಯಾಶ್ ಬೇಕು. ನೀವು ಇವಾಗ ಕೊಟ್ರೆ ನಾನು ಆಮೇಲೆ ನಿಮಗೆ ಕೊಡ್ತೀನಿ. ಎಲ್ಲರ ಉಂಟೆ ಸೊಸೆ ತವ ನಾನ್ ಇಸ್ಕೊಳ್ಳೋದ? ಅವೆಲ್ಲ ಏನ್ ಬೇಡ. ಎಷ್ಟು ಬೇಕು ಹೇಳು? 1200 ಅತ್ತೆ. ಕನ್ನಡದಲ್ಲಿ ಹೇಳವ? 2000 ಅಷ್ಟೇ. ಥ್ಯಾಂಕ್ ಯು ಅತ್ತೆ, ನಾನು ಹೋಗಿ ಬಂದ್ಬಿಡ್ತೀನಿ. ಹೋಗಿ ಬರವ.